ಕಾರ್ತಿಕ್ ಗೆಲ್ಬೇಕು. ಹ್ಯಾಂಡ್ಸಮ್ ಅಂದ್ರೆ ಹಂಗಲ್ಲ, ಅವ್ನ್ ಚೆನ್ನಾಗ್ ಆಡ್ತಿದ್ದಾನೆ, ಯಾರ ಜೊತೆ ಹೆಂಗಿರ್ಬೇಕು ಹಂಗಂಗ್ ಇರ್ತಿದ್ದಾನೆ. ಮತ್ತೆ ಮೋರ್ ಓವರ್ ಗರ್ಲ್ಸ್ ಇಷ್ಟ ಆಗ್ತಾನೆ. ಅದ್ರ ಬಗ್ಗೆ ವಿನಯ್ ತುಂಬಾ ಅಂದ್ರೆ ಯಾರಿಗೂ ಇಷ್ಟ ಆಗ್ತಿಲ್ಲ ಅವ್ನ್ ಮಾಡ್ತಿರೋದು. ತುಂಬಾ ಕೋಪ ಬಂದ್ರೆ ಅವನಾಗ ಅವನ್ ಇರಲ್ಲ. ಅದೇ ಕಾರ್ತಿಕ್ ಹಂಗೆ ಆಡ್ತಿದ್ದಾನೆ, ಬಟ್ ಅವ್ನ್ ಕಂಟ್ರೋಲ್ ಅಲ್ಲಿ ಅವನಿದ್ದಾನೆ, ಇವ್ರಿಗೆ ಕಂಟ್ರೋಲ್ ಇಲ್ಲ. ತುಂಬಾ ಓವರ್ ಆಗಿ ಎಕ್ಸೈಟ್ ಆಗಿ ಆಡ್ತಿದ್ದಾನೆ ಅಷ್ಟೇ ವಿನಯ್. ಗರ್ಲ್ಸ್ ಸಂಗೀತ. ಕಾರ್ತಿಕ್, ಸಂಗೀತ, ಆಮೇಲೆ ವಿನಯ್. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ನಾವು ವಿನಯ್ ಫ್ಯಾನ್. ವಿನಯ್ ಗೆಲ್ಬೇಕು. ಏನಕ್ಕೆ ಗೆಲ್ಬೇಕು? ಅವ್ರ ಫಸ್ಟ್ ಡೇ ಒಂದಿನಾನು ಒಂದೇ ತರ ಇದಾರೆ, ಒಂದು ಚೂರು ಚೇಂಜಸ್ ಇಲ್ಲ. ಹಾರ್ಶ್ ಅಂದ್ರೆ ಹಾರ್ಶ್ ಆಗೇ ಇದಾರೆ, ಲೋ ಅಂದ್ರೆ ಲೋ ಆಗಿ, ಯಾವ ಟೈಮ್ಗೆ ಅವ್ರು ಯಾವ ತರ ಬೇಕು ಆ ತರನೇ ಗೇಮ್ ಮಾಡ್ಕೊಂಡು ಆ ತರನೇ ಬಂದಿದ್ದಾರೆ. ಅವ್ರ ಕಾರ್ತಿಕ್ ಫ್ಯಾನ್, ನಮ್ ಫ್ರೆಂಡ್. ಕಾರ್ತಿಕ್. ಅವ್ರ ಆಟ ಚೆನ್ನಾಗ್ ಆಡ್ತಾರೆ, ಅದಕ್ಕೆ ಅವರೇ ಗೆಲ್ಬೇಕು. ಕಾರ್ತಿಕ್, ವಿನಯ್, ಸಂಗೀತ ಲಾಸ್ಟ್ 3 ಬರ್ತಾರೆ. ಸಂಗೀತ ಪ್ಲೇಸ್ ಅಲ್ಲಿ ಸ್ವಲ್ಪ ಅದ್ಲು ಬದ್ಲು ಆಗ್ಬೋದು. ವರ್ತೂರ್ ಸಂತೋಷ್ ಅವ್ರ ಸಂಗೀತ ಇಬ್ರಲ್ಲಿ ಒಬ್ರು ಬರ್ಬೋದು. ವಿನಯ್ ಅವರು ತುಂಬಾನೇ ರ್ಯಾಶ್ ಅಂತ ಹೇಳ್ತಿದ್ದಾರೆ. ಮೊನ್ನೆ ಪ್ರತಾಪ್ ಅವ್ರಿಗೆ ಜಗಳ ಆಗುತ್ತೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವ್ರನ್ನ ಯಾರಾದ್ರೂ ಕೆಣಕಿದ್ರೆ ಅವರು ಉಲ್ಟಾ ಆಗೇ ಆಗ್ತಾರೆ. ಅದು ಪ್ರತಿಯೊಬ್ಬ ಮನುಷ್ಯನ ನೇಚರ್ ಕೂಡ ಅದೇನೆ. ನಾವು ವಿನಯ್ ಸಪೋರ್ಟ್. ಅವ್ರು ಏನೇ ಮಾಡಿದ್ರು, ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ, ಅವ್ರಿಗೆ ಸಪೋರ್ಟ್. ಸಂಗೀತ. ಅವ್ರನ್ನ ಇಡೀ ಮನೆಯವರೆಲ್ಲ ದೂರ ಮಾಡಿದ್ರು ಏಕಾಂಗಿಯಾಗಿ ಅವರು ಹೋರಾಡ್ಕೊಂಡ್ ಬಂದಿದ್ದಾರೆ. ವುಮೆನ್ಸ್ ಅಲ್ಲಿ ಬಂದ್ರೆ ಸಂಗೀತ, ಹುಡುಗರಲ್ಲೇ ಬಂದ್ರೆ ವಿನಯ್. ಪ್ರತಾಪ್ ಗೆಲ್ಬೇಕು. ಚೆನ್ನಾಗಿ ಆಡ್ತಾ ಇದಾರೆ. ಅದು ಮೋಸ್ಟ್ಲಿ ಸಂಗೀತನೇ ಚಿಷ್ಟಿದ್ದು ಕಾರ್ತಿಕ್ಗೆ. ಆಕ್ಚುಲಿ ಕಾರ್ತಿಕ್ ಚುಚ್ತಿದ್ದು, ಸಾರಿ ಸಂಗೀತ ಚುಚ್ತಿದ್ದು ಕಾರ್ತಿಕ್ಗೆ. ಅದಕ್ಕೆ ಕಾರ್ತಿಕ್ ಸೆಪರೇಟ್ ಆಗ್ಬಿಟ್ಟ. 8 ಜನ ಫೈನಲಿಸ್ಟ್ ಅಲ್ಲಿ ಇದ್ದಾರೆ. ಸೊ ಯಾರು ನೆಕ್ಸ್ಟ್ ವೀಕ್ ಎಲಿಮಿನೇಟ್ ಆಗ್ಬೇಕು? ನೆಕ್ಸ್ಟ್ ವೀಕ್ ಐ ಥಿಂಕ್ ನಮ್ರತಾ ಹೋಗ್ಬೋದು. ನಮ್ರತಾ ಯಾಕೆ ಬ್ರೋ? ನಮ್ರತಾ ಯಾಕೆ ಅಂತ ಗೊತ್ತಿಲ್ಲ, ಅವ್ರು ಹೋಗ್ತಾರೆ ಅಂತ ಅನಿಸ್ತೀರ ನಿಮ್ಗೆ? ಪ್ರತಾಪ್ ಗೆಲ್ಬೇಕು ಅಂತ ಹೇಳಿದ್ರಲ್ಲ, ಮೊನ್ನೆ ವಿನಯ್ಗೂ ಪ್ರತಾಪ್ಗೆ ಜಗಳ ಆಯ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿದೀನಿ, ಆದ್ರೆ ವಿನಯ್ ಹತ್ರ ವೋಟ್ಸ್ ಬಳಸಿದ್ರು, ಅಲ್ಲಿ ಮೋಸ್ಟ್ಲಿ ಅವ್ರದ್ದು ಹಾಳಾಗಿರ್ಬೇಕು ಸ್ವಲ್ಪ ಇಮೇಜ್. ವಿನಯ್ ಗೆಲ್ಬೇಕಾ ನೋಡುವ? ವಿನಯ್ ಗೆಲ್ಬಾರ್ದು, ಪ್ರತಾಪ್ ಗೆಲ್ಬೇಕು ನಮ್ಗೆ. ನನಗೆ ಆಕ್ಚುಲ್ ಆಗಿ ಇವರು ಅವ್ರ ಹೆಸರು ಪ್ರತಾಪ್ ಗೆಲ್ಬೇಕು ಅಂತಿದೆ. ಸಾಫ್ಟ್ ಮನುಷ್ಯ, ಜಾಸ್ತಿ ಗಲಾಟೆ ಇಲ್ಲ, ಟಾಸ್ಕು ಪರವಾಗಿಲ್ಲ ಮಾಡ್ತಾ ಇದಾರೆ ಅವರು. ಅವ್ರಿಗೋಸ್ಕರ ಸೈಲೆಂಟ್ ಆಗಿರ್ತಾರೆ. ಬೇರೆಯವರೆಲ್ಲ ತುಂಬಾ ವೈಲೆಂಟ್ ಆಗಿರ್ತಾರೆ. ಅದಕ್ಕೋಸ್ಕರ ನಾವು ಪ್ರತಾಪ್ ಗೆಲ್ಬೇಕು ಅಂತ ಅನ್ಕೋತೀವಿ. ಲೇಡೀಸ್ ಅಲ್ಲಿ ತನಿಷಾ ಬರ್ಬೇಕು ಅಂತ. ಲೇಡೀಸ್ ಒಂದ್ಸರಿ ಫಸ್ಟ್ ಬರ್ಬೇಕು ಸರ್. ಇವಾಗ ಆಫ್ಟರ್ ಶ್ರುತಿ ಅವ್ರಾದ್ಮೇಲೆ ಯಾರು ಬಂದೇ ಇಲ್ಲ, ಯಾರು ಗೆದ್ದೇ ಇಲ್ಲ. अटलीस्ट लेडीज का फर्स्ट प्रेफरेंस बोलते हैं। कर्नाटका के लिए बिग बॉस में बहुत ही अच्छा खेल रहा है। इस बार सीजन में विन होना चाहिए उसको। जय हल्लीकर।